ಏನಂದರೆ ಎಷ್ಟೋ ಬಿಲಿಯನಿಯರ್ ಇರ್ತಾರಲ್ಲ ಅವರೆಲ್ಲನೂ ನಗ್ತಾನೆ ಅವ್ರು ಸಾಧನೆ ಮಾಡೋಕ್ಕಾಗಿದ್ದು. ಅಳ್ತಾ ಹ್ಯಾಪ್ ಮೊರ ಹಾಕ್ಕೊಂಡು ಬೇಜಾರು ಮುಖದಲ್ಲಿ ಕೆಟ್ಟ ಕೆಟ್ಟ ಮನಸ್ಸಿನಲ್ಲಿ ಕೆಟ್ಟದನ್ನೆಲ್ಲ ಇಟ್ಕೊಂಡು ಯಾವತ್ತೂ ಅವರು ದೊಡ್ಡವರಾಗಕ್ಕೆ ಸಾಧ್ಯ ಆಗಲೇ ಇಲ್ಲ. ಹಾಗಾಗಿ ಅವ್ರು ಯಾವತ್ತೂ ಮನಸ್ಸನ್ನು ಶುದ್ಧವಾಗಿಟ್ಕೊಂಡು ಮೈಂಡು ಶುದ್ಧವಾಗಿಟ್ಕೊಂಡು ಮತ್ತು ಅವ್ರು ಮಾಡೋ ಕೆಲಸದಲ್ಲಿ ಸಿಕ್ಕಾಪಟ್ಟೆ ನಿಯತ್ತು ಮತ್ತು ಶ್ರದ್ಧೆ ಭಯ ಎಲ್ಲ ಇಟ್ಕೊಂಡು ನಗನಾಗ್ತಾ ಕೆಲಸ ಮಾಡೋದಕ್ಕೆ ಬಿಲಿಯನಿಯರ್ ಆಗೋಕ್ಕೆ ಸಾಧ್ಯ ಆಯಿತು. ಅವರೆಲ್ಲನೂ ಕೋಟಿ ಕೋಟಿ ದುಡ್ಡನ್ನ ಸಂಪಾದನೆ ಮಾಡೋ ರೀತಿ ಆಯಿತು. ಏಕೆಂದರೆ ದುಡ್ಡು ಯಾವತ್ತೂ ಅಷ್ಟೇ ಶಿಸ್ತು ಎಲ್ಲಿರುತ್ತೆ, ಸಿಸ್ಟಮ್ಯಾಟಿಕ್ಕಾಗಿ ಜೀವನ ಮಾಡ್ತಾರಲ್ಲ ಅವ್ರ ಜೊತೆ ಖಂಡಿತ ಇರುತ್ತೆ. ಏಕೆಂದರೆ ಅವರು ದುಡ್ಡಿಗೆ ವ್ಯಾಲ್ಯೂ ಕೊಡ್ತಾರೆ, ಬೆಲೆ ಕೊಡ್ತಾರೆ, ಗೌರವನೂ ಕೊಡ್ತಾರೆ. ಹಾಗಾಗಿ ಎಷ್ಟೋ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳ ಟಿಪ್ಸು ಇದೇ ಆಗಿರುತ್ತೆ. ಹಾಗಾಗಿ ನಗು ಅನ್ನೋದು ಬಹಳ ಒಳ್ಳೆಯದು. ಮನುಷ್ಯನಿಗೆ ಆಗಲಿ ಯಾರಿಗೇ ಆಗಲಿ ನಗು ಇದೆಯಲ್ಲ ಅದು ಚೈತನ್ಯ ಕೊಡುವಂಥ ಒಂದು ಒಳ್ಳೆಯ ಮಾರ್ಗ ಆಗುತ್ತೆ ಮನುಷ್ಯನಿಗೆ. ಅಳುಮುಖ, ಹ್ಯಾಪ್ ಮೋರೆ, ಮುಷಂಡಿ ಮುಖಗಳು ನೋಡ್ಲಿಕ್ಕೂ ಆಗಲ್ಲ. ನಾವು ಅವ್ರ ಜೊತೆ ಸರಿಯಾಗಿ ಬೆರೆತು ಏನೇ ಒಂದನ್ನು ಮಾತಾಡೋಕ್ಕೆ ವಿಮರ್ಶೆ ಮಾಡೋಕ್ಕೆ ಖಂಡಿತ ಆಗೋದಿಲ್ಲ. ಯಾವತ್ತೂ ಅಷ್ಟೇ ಹಸನ್ಮುಖಿಗಳಾಗಿರಬೇಕು. ಹಸನ್ಮುಖ ಇದೆಯಲ್ಲ ಅದು ತುಂಬಾ ಸಂತೋಷದ ಒಂದು ಪ್ರತೀಕ. ಹಾಗಂತ ಹೇಳ್ತಾ ಕೆಲವೊಂದು ಮಾಹಿತಿಗಳಿದೆ ಇವತ್ತು. ಯಾವುದಂದರೆ ಕರ್ನಾಟಕ ಸರ್ಕಾರ ಆಯೋಜಿಸಿರುವ ಕೆಲವೊಂದು ಮುಖ್ಯ ಕೇಂದ್ರ ಸರ್ಕಾರದಿಂದ ಕೆಲವೊಂದು ಯೋಜನೆಗಳನ್ನು ಆಯೋಜಿಸಿದ್ದಾರೆ. ಅದು ತುಂಬಾ ಒಳ್ಳೆಯದಿದೆ. ಈ 22 ಇಂದ ಶುರುವಾಗಿದೆ 135 ಐಟಮ್ಸ್ಗಳಿಗೆ ಅದೇನದೆ GST ಅನ್ನೋದನ್ನು ತೆಗೆದು ಮಧ್ಯಮ ವರ್ಗದವರಿಗೆ, ಕೆಳ ಕುಟುಂಬದವರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅವರಿಗೆ ಆರ್ಥಿಕ ಸಂಕಷ್ಟದಿಂದ ಬಳಲುತ್ತಿರುವ ಎಲ್ಲರಿಗೂ ಒಂದು ಒಳ್ಳೆಯ ಯೋಜನೆಯನ್ನು ತಂದಿದ್ದಾರೆ ಕೇಂದ್ರ ಸರ್ಕಾರದ ಅಡಿಯಿಂದ. ಹಾಗೂ ಮತ್ತು ಈಗ ದಸರಾ ಹಬ್ಬದ ಪ್ರಯುಕ್ತ 2600 ಬಸ್ಗಳನ್ನ ಬಿಟ್ಟಿದ್ದಾರೆ. ಕೆಂಪೇಗೌಡ, ಶಾಂತಿನಗರ ಕೆಲವೊಂದು ಕಡೆಯಿಂದ ಬಿಟ್ಟಿದ್ದಾರೆ. ಏಕೆಂದರೆ ಬೇಗ ಅಲ್ಲಿ ಜನಗಳು ಹೋಗಿ ಸರಿಯಾಗಿ ರೀಚ್ ಆಗಬೇಕು, ಒಳ್ಳೆಯ ಸಮಯಕ್ಕೆ, ಕರೆಕ್ಟಾದ ಸಮಯಕ್ಕೆ ರೀಚ್ ಆಗಬೇಕು ಅಂತ ಅಷ್ಟು ಬಸ್ಗಳನ್ನ ಬಿಟ್ಟಿದ್ದಾರೆ. ಮತ್ತು ಇನ್ನೊಂದೇನು, ಗೃಹಲಕ್ಷ್ಮಿ ಅಮೌಂಟ್ನ ಈ ದಸರಾದಲ್ಲೇ ಕೆಲವೊಂದು ಜಿಲ್ಲೆಗಳಿಗೆ ಹಾಕ್ತಾ ಇದ್ದಾರೆ. ಮತ್ತು ಇನ್ನೊಂದೇನು ಅಂತಂದರೆ ಮೋದಿ ಸರ್ಕಾರದಿಂದ ಇನ್ನೊಂದು ಒಳ್ಳೆಯ ವಿಚಾರ ಅಂತಂದರೆ ಈಗ ಕಿಸಾನ್ ಯೋಜನೆ ಅಡಿ ಕೆಲವೊಂದು ದುಡ್ಡು ಬರಬೇಕಾಗಿದೆ. ಅದು ಖಂಡಿತ ಇದೇ ಮಂತಲ್ಲಿ ಹಾಕ್ತಾರೆ. 60 ವರ್ಷ ಮೇಲ್ಪಟ್ಟವರಿಗೆ ಕೆಲವೊಂದು 10 ಯೋಜನೆಗಳನ್ನು ಆಯೋಜಿಸಿದ್ದಾರೆ. ಅದು ತುಂಬಾ ದಾರಿದೀಪ ಆಗಿದೆ ಅವರಿಗೆ. ತುಂಬ ಒಳ್ಳೆಯ ಯೋಜನೆಗಳನ್ನು ಕೇಂದ್ರ ಸರ್ಕಾರದ ಅಡಿ ಇದು ಮಾಡಿದ್ದಾರೆ. ಮತ್ತು ಇನ್ನೊಂದೇನೆಂದರೆ ಸೈಬರ್ ಇದೆಯಲ್ಲ, ಆ ಸೈಬರ್ ವಂಚನೆಗೆ ಅವರು ತುಂಬ ಒತ್ತು ಕೊಟ್ಟು ಹೇಳಿದ್ದಾರೆ. ಏಕೆಂದರೆ ಮೈಸೂರಿನಲ್ಲಿ ಜನ ಜಾಸ್ತಿ ಇವಾಗ ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ಗುರುಗಳಿಂದ ಬಂದು ಸೇರ್ತಾರೆ. ಅಲ್ಲಿ ಅವರ ಒಂದು ತಂತ್ರಜ್ಞಾನ ಸೈಬರ್ ಇದೆಯಲ್ಲ, ಈ ತಂತ್ರಜ್ಞಾನ ವೆಬ್ಸೈಟಲ್ಲಿ ಹೋಗಿ ಕ್ಯಾಶ್ ಬ್ಯಾಕ್ ಮನಿ ಮತ್ತು ನಾವು ದುಡ್ಡು ಹಾಕ್ತೀವಿ ಆ ಥರ ಮೋಸ ವಂಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಹೇಳಿದ್ದಾರೆ ಆದಷ್ಟು ಈ ಆಮಿಷಗಳಿಗೆ ಬಲಿಯಾಗ್ದಂಗೆ ಇದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಯಾವುದನ್ನು ಫೋನ್ ನಂಬರ್ ಆಗಲಿ ಈ ಒಂದು ದಂಧೆಗಳಿಗೆ ಒಳಗಾಗ್ದಂಗೆ, ಯಾವ ಫೋನ್ ಕಾಲು ಎತ್ತದಂಗೆ ಈ ರೀತಿ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸರ್ಕಾರದಿಂದ. ಇದನ್ನು ಎಚ್ಚರಿಕೆ ನೀಡಿದ್ದಾರೆ ಅವರು. ಹಾಗಾಗಿ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಹೋಗೋರು ಇರ್ತಾರೆ ಮೈಸೂರಿಗೆ, ಭಾಳ ದಸರಾ ನೋಡೋಕ್ಕೆ ಹೋಗೋರು ಇರ್ತಾರೆ ಎಷ್ಟೋ ಜನ. ಮತ್ತು ಬ್ಯಾಂಕ್ಗಳಲ್ಲಿ ಆಗ್ತಿರೋ ಅನ್ಯಾಯಗಳು ಈ ಸೈಬರ್ ಕಂಪ್ನಿಯಿಂದ ನಮ್ಮ ಫೋನ್ಗಳಿಗೆ ಕ್ಯಾಶ್ ಬ್ಯಾಕ್ ರಿಟರ್ನು ವಾಟ್ಸಪ್ಪಲ್ಲಾಗಲಿ ಯಾವುದರಲ್ಲೇ ಆಗಲಿ ಮೆಸೇಜ್ ಆಗಲಿ ಇದರಲ್ಲಿ ಸಡನ್ನಾಗಿ ಬಂದರೆ ಖಂಡಿತ ಏನೂ ತಿಳಿದಂಗೆ ಎತ್ತಬಾರ್ದು ಅಂತ ಹೇಳ್ತೀನಿ. ಮತ್ತು ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ. ಎಲ್ಲರಿಗೂ ಆ ಚಾಮುಂಡಿ ತಾಯಿ ಒಳ್ಳೇದು ಮಾಡಲಿ ಅಂತ ಈ ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾವಾಗಲೂ ನಗ್ನಗ್ತಾ ಇರಿ ಅಂತ ಹೇಳ್ತಾ ಈ ಲಾಗ್ನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ.